ಎಲ್ರಿಗೂ ನಮಸ್ಕಾರ. ಕಾಂತಾರ ಮೂವಿ ಬಗ್ಗೆ, ಇಡ್ಲಿ ಕಡೆ ಮೂವಿ ಬಗ್ಗೆ ಮೊನ್ನೆ ಒಂದೆರಡು ವಿಡಿಯೋ ಮಾಡಿ ಹಾಕಿದ್ದೆ. ಇನ್ನೂ ಕೆಲವೊಂದು ವಿಷಯಗಳೆಲ್ಲ ಯೂಟ್ಯೂಬಾಗ ಹಾಕಿದ್ದೆ, ಮೊನ್ನೆ ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ. ಸಂದಾಗೈತೆ ಅಂಥೇಳಿ ನನಗೆ ನನ್ರಿ ಸಾರ್, ವಾಳ್ತಕಲ್ ಸಾರ್, ವೆರಿ ಗುಡ್ ಸಾರ್, ಸೂಪರ್ ಸಾರ್ ಅಂತ ಬೇಸ್ ತುಂಬ ಜನ ಕಮೆಂಟ್ಗಳು ಮಾಡಿದ್ದಾರೆ. ಎಲ್ಲರಿಗೂ ನನ್ನ ಅಂತರಾಳ ಸುದ್ದಿಯಿಂದ ಥ್ಯಾಂಕ್ ಯು. ಅಂತರಾಳ ಪರಿಶುದ್ಧವಾದ ಥ್ಯಾಂಕ್ ಯು. ಇವತ್ತು ಒಂದು ವಿಶೇಷವಾದ ಒಂದು ಸ್ಪೆಷಲ್ ವಿಶೇಷ. ಇದು ಯಾರಿಗೂ ಎಷ್ಟು ಜನಕ್ಕೆ ತಿಳಿತದೋ ತಿಳಿಲ್ವೋ ಗೊತ್ತಿಲ್ಲ. ಏನಪ್ಪ ಅಂದರೆ, ನೋವು ಇರೋರು ಮಾತ್ರ ದೀಪಾವಳಿ ಮಾಡಬೇಕು ಅಂತ ಎಲ್ಲ ಹೇಳ್ತಾವ್ರೆ. ನಾನು ಒಂದು 15 ವರ್ಷಕ್ಕೆ ಮುಂಚೆನೇ ಇದು ಹೆಂಗೆ ಇದು ಯಾಕೆ ಈ ಥರ ದೀಪಾವಳಿ ಇರೋರು ಮಾತ್ರ ಹಬ್ಬ ಮಾಡೋ ಅಂತ ಹೇಳ್ತಾರೆ, ದೀಪಾವಳಿ ಇಲ್ದಿದ್ದವ್ರು ಏನು ಮಾಡೋದು, ಇದಕ್ಕೆ ಏನು ರೀಸನ್ನು, ಇದು ಎಷ್ಟು ಮಟ್ಟಿಗೆ ಸತ್ಯ, ಎಷ್ಟು ಮಟ್ಟಿಗೆ ಸುಳ್ಳು ಅಂಥೇಳಿ ಆರಂಜ್ ಮಾಡಿ ದೊಡ್ಡ ನಮ್ಮ ಗುರುಗಳನ್ನ ನೋಡಿ, ಋಷಿ ಮುನಿಗಳನ್ನ ನೋಡಿ, ಸಾವಿರಾರು ಕಿಲೋಮೀಟ್ರ್ಗಳಿಗೆ ಹತ್ತು ಕಡೆ ನೋಡಿ, ಗುರುಗಳನ್ನ ನೋಡಿ ಹೋಗಿ ಎಲ್ಲ ವಿಷಯ ಕೆದಕಿ ನೋಡಿ ತಿರುವಾಕಿ ಬುಕ್ಗಳನ್ನ ನೋಡಿದ ಮ್ಯಾಗ ಗೊತ್ತಾಯಿತು, ಹಬ್ಬ ಅನ್ನೋದು ಎಲ್ಲರೂ ಮಾಡ್ಬೋದು, ನೋವಿರೋರು ಮಾತ್ರ ಮಾಡಬೇಕು, ನೋವಿಲ್ದವ್ರು ಮಾಡಿಕೊಡ್ದು ಅನ್ನೋದು ಅಪ್ಪಟ ಸುಳ್ಳು. ಇದನ್ನ ನಮ್ಮ ಮನೆಗಿರೋರು ಸೇರಿ, ನಮ್ಮ ಸುತ್ತೂರ ಇರೋರು ಸೇರಿ, ನಮ್ಮ ಊರಾಗಿರೋರು ಸೇರಿ, ನಮ್ಮ ದೇಶದಾಗಿರೋರು ಸೇರಿ ಕೆಲವೊಬ್ಬರು ದಿಗಿಲಿಕ್ಸ್ತಾರೆ. ನೋವಿಲ್ದವರು ದೀಪಾವಳಿ ಮಾಡಬಾರ್ದು, ದರಿದ್ರ ಆಗ್ತದೆ, ಕೆಟ್ಟಿದ್ದಾಗ್ತದೆ ಅಂಥೇಳ್ಬಿಟ್ಟು ತುಂಬ ಜನ ತಪ್ಪು ಕಲ್ಪನೆಗಳನ್ನು ಮನಸ್ಸಿಗೆ ಬಿಡ್ತಾ ಇದ್ದೀರಾ. ದಯವಿಟ್ಟು ಯಾರೂ ಆ ಥರ ಯಾರಕ್ಕೂ ತಪ್ಪು ಕಲ್ಪನೆಗಳು ಬಿಡೋಕ್ಕೆ ಹೋಗಬೇಡಿ. ಇದು ನಮ್ಮ ಮನೆಗಿರೋರು, ನಮ್ಮ ಸುತ್ತೂರ ಇರೋರು ಮಾಡೋದು, ಓಕೆನಾ? ಇನ್ನೂ ಕೆಲವೊಬ್ಬರು 500 ಅವತಾರಗಳು ಹಾಕ್ಕೊಂಡು, 500 ವೇಷಗಳು ಹಾಕ್ಕೊಂಡು, ಬಣ್ಣಗಳನ್ನ ಹಾಕ್ಕೊಂಡು ಎಷ್ಟೋ ಜನ ತಲೆಗೆ ಹುಳ ಬಿಡ್ತಾ ಇದ್ದೀರಾ. ಇವ್ರು ದೀಪಾವಳಿ ಮಾಡಬೇಕು, ಹಿಂಗೆ ಮಾಡಬೇಕು, ಈ ಥರನೇ ಮಾಡಬೇಕು ಅಂಥೇಳಿ ತಪ್ಪು ಕಲ್ಪನೆಗಳೆಲ್ಲ ಬಿಡ್ತಾ ಇದ್ದೀರಾ. ಪರಮಾತ್ಮನು ಒಂದು ರೋಡಾಗಿ ಕೊಟ್ಟವನೇ ನಮ್ಗೆ. ಆ ರೋಡಾಗಿ ಹೋಗಿ ನೋಡಿದ್ರೆ ತಿಳಿವು ಸಿಗ್ತದೆ, ನಿಜ ಸಿಗ್ತದೆ, ಸತ್ಯ ಸಿಗ್ತದೆ. ಯಾರೋ ಒಬ್ಬರು ಹೇಳಿದ್ದು ವಿಷಯನ ನಂಬಿಕೊಂಡು ಇವತ್ತಿಗೂ ಎಲ್ಲ ಓಡ್ತಾವ್ರೆ, ನಾವು ಓಡ್ತಾ ಇದ್ದೀರಿ ಅಂತ ಓಡಕ್ಕೆ ಹೋಗಬೇಡ್ರಿ, ಅದು ತಪ್ಪು, ಓಕೆನಾ? ನಾನು ಎಲ್ಲ ಓಡ್ತಾರೆ ಅಂತ ನಾನು ಓಡಕ್ಕೆ ಹೋಗಿಲ್ಲ, ನನ್ನ ದಾರಿ ಸ್ಪೆಷಲ್. ಹಂಗೆ ನಾನು ಈ ವಿಷಯಗಳನ್ನ ನಾನು ಕಲ್ಕೊಂಡೆ. ಆ ಥರ ನೀವು ಕಲ್ಕೋಬೇಕು ಅನ್ನೋದಕ್ಕೋಸ್ಕರ ದೀಪಾವಳಿ ನೋವು ಇದ್ರೇನು ದೀಪಾವಳಿ ಮಾಡ್ಬೋದು, ನೋವು ಇಲ್ಲ ಅಂದ್ರೇನು ದೀಪಾವಳಿ ಮಾಡ್ಬೋದು. ದೀಪಾವಳಿ ಹಬ್ಬ ಇಲ್ದಿದ್ದವರು ಪಟಾಸು ಸುಡ್ತಾರೆ, ಹಬ್ಬ ಇಲ್ದವರು ಪಟಾಸು ಸುಡ್ತಾರೆ, ಹಬ್ಬ ಇರೋರು ಪಟಾಸು ಸುಡ್ತಾರೆ. ಹಬ್ಬ ಇಲ್ದಿದ್ದವರು ಪಟಾಸು ಸುಡ್ಕೊಡ್ತಾನೆ. ಅದೇ ಯಾಕೆ ಸುಡ್ತಾರೆ, ಅದೇ ಯಾಕೆ ತಪ್ಪು ಅಂತ ಹೇಳ್ಕೊಟ್ಟಿಲ್ಲ. ಆ್ಯಕ್ಚುಲಿ ಪಟಾಸು ಸುಡೋದೇ ತಪ್ಪು, ಓಕೆನಾ? ಅದು ತಪ್ಪು ಅಂತೇಳಿ ಇವಾಗ ಹಬ್ಬ ಮಾಡಿಕೊಡ್ದು ಅಂಥೇಳಿ ಒಂದು ಭೂಕಂಪನ, ಒಂದು ಕೆಟ್ಟ ಕಲ್ಪನೆಗಳನ್ನ ಜನಗಳಿಗೆ ಬಿಡೋದು. ಮನುಷ್ಯರೇ ಆಗಲಿ, 500ಗಳೇ ಆಗಲಿ, ಗುರುಗಳೇ ಆಗಲಿ, ಯಾರನ್ನ ಆಗಲಿ, ಇದನ್ನ ತಪ್ಪು ಕಲ್ಪನೆಗಳನ್ನ ತಪ್ಪಾಗಿ ಜನಗಳಿಗೆ ತುಂಬಿಸೋರು ತುಂಬ ತಪ್ಪು ದಾರಿಗೆ ತಿಳಿಸ್ತೀರ. ಅವೆಲ್ಲ ಮಾಡೋಕ್ಕೆ ಹೋಗ್ಬೇಡ್ರಿ. ಯಾರಾಗಿದ್ರೇನು ಸರಿ, 500ಗಳಾಗಿದ್ರೇನು ಸರಿ, ಗುರುಗಳಾಗಿದ್ರೇನು ಸರಿ, ನಿಜ ತಿಳಿದ್ರೆ ಮಾತ್ರ ನೀವು ಹೇಳ್ರಿ. ಇಲ್ಲ ನಿಮ್ಮ ಹತ್ರ ಆಧಾರ್ ಅಂದರೆ ನನಗೆ ಹೇಳ್ರಿ, ನಾನು ನಂಬರ್ ಹೇಳ್ತೀನಿ, 9944658657. ಇದೇ ನನ್ನ ನಂಬರು. ಈ ನಂಬರ್ಗೆ ನೀವೇನನ್ನ ಆಧಾರ ಕೊಟ್ಟರೆ, ಪ್ರೂಫ್ ಕೊಟ್ಟರೆ ನನಗೆ ಆಧಾರ ನಾನು ನಿಮಗೆ ಆಧಾರ ಕೊಡ್ತೀನಿ. ಏನೂ ಇಲ್ಲ. ಹಬ್ಬ ಯಾರು ಬೇಕಾದ್ರೂ ಮಾಡ್ಬೋದು, ಕಜ್ಜಾಯ ಯಾರು ಬೇಕಾದ್ರೂ ಸುಡ್ಬೋದು, ಯಾರು ಬೇಕಾದ್ರೂ ತಿನ್ಬೋದು. ಈ ಜಾತ್ರೆ ಸುಡಬೇಕು, ಈ ಜಾತ್ರೆ ಪೂಜೆ ಮಾಡಬೇಕು, ಈ ಜಾತ್ರೆ ನೋಂಬೇಕು, ಇರೋರೇ ನೋಂಬೇಕು ಅನ್ನೋದೆಲ್ಲ ಕಪಟ ಸುಳ್ಳು. ಯಾರು ನಂಬಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಖುಷಿಯಾಗ ನಿಮ್ಮ ಮನೆಗಿರೋ ದೇವ್ರುಗಳನ್ನ, ಯಾರು ನಿಮ್ಮ ಮನೆಗಿರೋ ದೇವ್ರುಗಳು, ತಾಯಿ ತಂದೆಗಳೇ ದೇವ್ರುಗಳು, ಅವ್ರ ಕಾಲಕ್ಕೆ ಬಿದ್ದು ನಮಸ್ಕಾರ ಹಾಕ್ಕೊಂಡು, ಸ್ವಾಮಿ ನನಗೇನು ಗೊತ್ತಿಲ್ಲ ಪರಮಾತ್ಮ ಅಂತ ಹೇಳ್ಬಿಟ್ಟು ನೀವು ನೋವು ಮಾಡ್ಬೋದು, ದೀಪಾವಳಿ ಮಾಡ್ಬೋದು.
ಪೂಜೆ ಮಾಡ್ಬೋದು. ಇದು ನಿಜವಾದ ಆನಂದ. ಇಂಥ ಕೆಲವೊಂದು ವಿಷಯಗಳನ್ನ ನೀವು ತಿಳ್ಕೊಬೇಕು. ತಿಳ್ಕೊಳಕ್ಕೆ ಪ್ರಯತ್ನನೇ ಬೀಳಬೇಕು. ಎಲ್ಲ ಓಡ್ತವ್ರೆ ನಾವು ಓಡಬಾರ್ದು. ಆ ಥರ ನಾನು ಓಡ್ದಿರ ನಮ್ಮ ಗುರುಗಳನ್ನ ಋಷಿ ಮುನಿಗಳನ್ನ ನೋಡಿ ಕಂಡಿಡ್ದು ಇದ್ರಾಗ ಎಷ್ಟು ಮಾತ್ರ ಸತ್ಯ ಎಷ್ಟು ಮಾತ್ರ ಸುಳ್ಳು ಅಂತ ತಿಳ್ಕೊಂಡು ನಿಮ್ಮ ಹತ್ರ ಹೇಳಕ್ಕೆ ಬರ್ತಾಯಿದ್ದೀನಿ. ದಯವಿಟ್ಟು ಯಾರ್ಯಾರು ತಾಯಿ ತಂದೆಗಳು ಐನೂರುಗಳು ಗುರುಗಳು ಏನಂತ ಹೇಳವ್ರೆ, ಹಬ್ಬ ಮಾಡಿದ್ರೆ ನೋವಿಲ್ದವರು ಹಬ್ಬ ಮಾಡಿದ್ರೆ ಕೆಟ್ಟಿದ್ದಾಗ್ತದೆ, ದರಿದ್ರ ಬರ್ತದೆ ಅಂತೆಲ್ಲ ಹೇಳಿದಿರಲ್ಲ, ಅವರೆಲ್ಲ ಹೇಳ್ಕೊಡ್ಬೇಕಾಗಿರೋದೇನು ಗೊತ್ತಾ? ಅಪ್ಪ ಅಮ್ಮನಿಗೆ ತಿಳಿದ್ರೆ ಸಿಗರೇಟ್ ಹೊಡಿಬೇಡ್ರಿ ಅಂತ ಹೇಳ್ಕೊಡ್ರಿ. ಅಪ್ಪ ಅಮ್ಮನಿಗೆ ತಿಳಿದ್ರೆ ಮೋಸ ಮಾಡಬೇಡ್ರಿ ಅಂತ ಹೇಳ್ರಿ. ಅಪ್ಪ ಅಮ್ಮನಿಗೆ ತಿಳಿದ್ರೆ ದ್ರೋಹ ಮಾಡಬೇಡ್ರಿ ಅಂತ ಹೇಳ್ಕೊಡ್ರಿ. ತಪ್ಪು ಮಾಡೋವಾಗ ಕೆಟ್ಟಿದ್ದಾಗ್ತದೆ ಅಂತ ಹೇಳ್ಕೊಡ್ರಿ. ಸಿಗರೇಟ್ ಕುಡಿದ್ರೆ ಕೆಟ್ಟಿದ್ದಂತ ಗೊತ್ತು, ಅದು ಕುಡಿದ್ರೆ ಹಾಳಾಗೋತೀಯ ನನ್ನ ಮಕ್ಕಳೇ ಅಂತ ಬೈರಿ ತಾಯಿ ತಂದೆಗಳು. ಇದೆಲ್ಲ ಬೈಯೋಕ್ಕೆ ಒಕ್ಕಿಲ್ಲ, ಇದೆಲ್ಲ ಬೈಯೋಕ್ಕೆ ನಿಮಗೆ ಯೋಗ್ಯತೆ ಇಲ್ಲ. ಅದನ್ನು ಬಿಟ್ಬಿಟ್ಟು ಹಬ್ಬ ಹಿಂಗೆ ಮಾಡಬೇಡ್ರಿ, ಹಬ್ಬ ಹಂಗೆ ಮಾಡಬೇಡ್ರಿ ಅಂತ ಹೇಳ್ಬಿಟ್ಟು ಇನ್ನೊಬ್ರಿಗೆಲ್ಲ ಏನೋ ಕೆಟ್ಟ ಬೀಜಗಳು ಬೀಳ್ತಾ ಇದ್ದೀರ ತಲೆನಾಗ. ಯಾರ್ಯಾರಲ್ಲ ನಿಮ್ಮ ಹತ್ರ ನಿಜ ನ್ಯಾಯ ಧರ್ಮ ಇದ್ದರೆ ಇಂಥ ಕೆಲಸಗಳದ ಕೆಟ್ಟಿದ್ದಂತ ಹೇಳ್ಕೊಡ್ಬೇಕು. ಅದು ಬಿಟ್ಬಿಟ್ಟು ಹಬ್ಬ ಮಾಡಬೇಡ್ರಿ, ಈ ಪೂಜೆ ಹಿಂಗೆ ಮಾಡಿರಿ, ಆ ಪೂಜೆ ಹಾಗೆ ಮಾಡಿರಿ ಅಂತ ಯಾವ ಪರಮಾತ್ಮನೂ ಹೇಳಿಲ್ಲ. ಅವನು ಪ್ರೀತಿ ಉಳ್ಳವನು. ನೀವು ಹೆಂಗೆ ಕೂಗಿದ್ರೇನೋ ಅವ್ನು ಬರ್ತಾನೆ. ಸ್ವಾಮಿ ಅಂದ್ರೇನು ಬರ್ತಾನೆ, ಅಯ್ಯಪ್ಪ ಅಂದ್ರೇನು ಬರ್ತಾನೆ, ಓಂ ಶಕ್ತಿ ಅಂದ್ರೇನು ಬರ್ತಾನೆ, ಪರಾಶಕ್ತಿ ಅಂದ್ರೇನು ಬರ್ತಾನೆ, ಜೀಸಸ್ ಅಂದ್ರೇನು ಬರ್ತಾನೆ, ಅಲ್ಲ ಅಂದ್ರೇನು ಬರ್ತಾನೆ, ಗಂಗಮ್ಮ ಅಂದ್ರೇನು ಬರ್ತಾನೆ, ಭೂಮಿ ತಾಯಿ ಅಂದ್ರೇನು ಬರ್ತಾಳೆ, ಲಕ್ಷ್ಮಿ ಅಂದ್ರೇನು ಬರ್ತಾಳೆ, ವರಲಕ್ಷ್ಮಿ ಅಂದ್ರೇನು ಬರ್ತಾಳೆ, ಭಾಗ್ಯಲಕ್ಷ್ಮಿ ಅಂದ್ರೇನು ಬರ್ತಾಳೆ, ದರಿದ್ರ ಲಕ್ಷ್ಮಿನ ಕೂಗಿದ್ರೇನು ಬರ್ತಾಳೆ. ನೀವು ಮಾಡೋ ಕೆಲಸದಾಗ, ನೀವು ಮಾಡೋ ನಡತೆನಾಗಿರೋದು, ನೀವು ಮಾಡೋ ಒಂದೊಂದು ವಿಷಯಗಳಿಗೂ ಅವನವನೇ. ದಯವಿಟ್ಟು ಹಬ್ಬನ ಮಾಡಬೇಡ ಅಂತ ಹೇಳೋಕೆ ಯಾರಿಗೂ ರೈಟ್ಸ್ ಇಲ್ಲ. ನಿಮಗೆ ಖುಷಿ ಇದ್ದರೆ, ನಿಮ್ಮ ಹತ್ರ ಹಣ ಇದ್ದರೆ ಎಲ್ಲರೂ ಹಬ್ಬಗಳು ಮಾಡ್ಬೋದು. ಆಡಂಬರ ಬೇಕಾಗಿಲ್ಲ. ದಯವಿಟ್ಟು ಪಟಾಸ್ ಬೇಕಾದ್ರೆ ಹೊಡಿಬೇಡ್ರಿ, ಯಾರೂ ಪಟಾಸ್ ಹೊಡಿಬೇಡ್ರಿ ಅಂತ ಹೇಳೋಕೆ ನಾನು ಆಸೆ ಪಡ್ತೀನಿ. ಹಬ್ಬ ಯಾರು ಬೇಕಾದ್ರೂ ಮಾಡಿರಿ, ನಿಮ್ಮ ಖುಷಿ ರೀ ಅದು. ಆನಂದವಾಗಿ ಮಾಡಿರಿ, ಆನಂದವಾಗಿರ್ರಿ, ಖುಷಿಯಾಗಿರ್ರಿ, ದಿಗಿಲು ಬೀಳಬೇಡ್ರಿ, ಧೈರ್ಯವಾಗಿ ಹಬ್ಬ ಮಾಡಿರಿ, ಧೈರ್ಯವಾಗಿ ಕಜ್ಜಾಯ ತಿನ್ನಿರಿ, ಏನೂ ಆಗಲ್ಲ. ಸಾಲ ಮಾಡಿ ಮಾಡೋಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕೈಗೆ ಏನೂ ಇಲ್ಲ, ನಮ್ಮ ತಾಕತ್ತಿಲ್ಲ, ನಮಗೇನು ಸ್ವಲ್ಪ ವರಮಾನ ಕಮ್ಮಿ ಅನ್ನೋರು ಹಬ್ಬ ಮಾಡೋಕ್ಕೆ ಹೋಗ್ಬೇಡ್ರಿ. ಓಕೆನಾ? ಅಂಗಡಿಗಳ ಕಜ್ಜಾಯ ಸಿಗ್ತವೆ, ತೆಗೆದು ತಿನ್ಕರ್ರಿ. ನಿಮಗೆ ಎಲ್ಲನೂ ಐತೆ ಅಂದ್ಕೊಂಡು ದಿಗಿಲು ಬೀಳೋರ್ಗೆ ಮಾತ್ರ ಈ ವಿಡಿಯೋ. ಸೇನೆ ಜನ ದಿಗಿಲು ಬಿದ್ದು ದಿಗ್ಲಿಕ್ಸಿ ಮಡಗವ್ರೆ, ಎಲ್ಲ ಅಡಿಮೆ ಮಾಡಿ ಮಡಗವ್ರೆ ಜನಗಳನ್ನ. ಆ ಅಡಿಮೆ ತನ್ನಕ್ಕೆ ಬಿಟ್ಟು ಆಚೆ ಬರ್ರಿ. ಎಲ್ಲಿ ಬೇರೆ ಎಲ್ಲಿಗೆಲ್ಲ ಅಡಿಮೆ ಆಗವ್ರೆ, ಎಣ್ಣೆಕ, ಸಿಗರೇಟ್ಕ, ಕಂಡೋರ್ಕ ಐಟಮ್ಗಳ್ಕ, ಇಂಥವಕ್ಕೆಲ್ಲ ಅಡಿಮೆ ಆಗವ್ರೆ. ಅಂಥವಕ್ಕೆಲ್ಲ ಅಡಿಮೆ ಆಗೋದು ಆಚೆ ಬಂದ್ಬಿಟ್ಟು ದೇವ್ರಿಗೆ ಕಡಿಮೆ ಆಗಿರಿ, ಭಗವಂತನ ಕಡಿಮೆ ಆಗಿರಿ, ನಮ್ಮನ್ನು ಸೃಷ್ಟಿ ಮಾಡೋದು ಪರಮಾತ್ಮನ ಕಡಿಮೆ ಆಗಿರಿ. ಯಾವನಿಗೋ ಯಾಕ್ರಿ ನಾವು ಅಡಿಮೆ ಆಗಬೇಕು? ಅವನೊಂದು ರೋಡ್ ಹಾಕವನೇ ರೀ, ಅವನೊಂದು ಕೋಡ್ ಹಾಕವನೇ. ಆ ಕೋಡ್ ಒಳಗೆ ನಡಿಯೋಣ. ರೋಡು ಹಾಕಿ ಮಡ್ಗವನೆ, ಕೋಡು ಹಾಕಿ ಮಡ್ಗವನೆ. ಇಲ್ಲೇ ಟೂ ವೀಲರ್ ಹೋಗ್ಬೇಕು, ಇಲ್ಲೇ ಮನುಷ್ಯರು ನಡಿಬೇಕು, ಇಲ್ಲೇ ಗಾಡಿಗಳು ಓಡಾಡಬೇಕು ಅಂತ ಒಂದು ರೋಡ್ ಐತೆ, ಒಂದು ಕೋಡ್ ಐತೆ, ಒಂದು ಕೋರ್ಟ್ ಐತೆ. ಎಲ್ಲ ತಿಳ್ಕರ್ರಿ. ಇದನ್ನು ಬಿಟ್ಬಿಟ್ಟು ಏನೇನೋ ತಿಳ್ಕೊಂಡು ಏನೇನೋ ಮಾಡೋಕ್ಕೆ ಹೋಗ್ಬೇಡ್ರಿ. ಏನೇನೋ ಜನಗಳಿಗೆ ಮೌತಿಗಳನ್ನ ತುಂಬಕ್ಕೆ ಹೋಗ್ಬೇಡ್ರಿ. ಯಾಮಾರೋರು ಇರೋ ಗಂಟ ಯಾಮಾರಿಸೋರು ಇದ್ದೇ ಇರ್ತಾರೆ. ಎಷ್ಟು ದಿನ ನೀವು ಯಾಮಾರ್ತೀರೋ, ಯಾಮಾರೋರ್ದೇ ತಪ್ಪು. ಯಾಮಾರೋರಿಗೆ ಪನಿಷ್ಮೆಂಟು ನಾನು ಕೊಡಬೇಕು ಅಂತ ಹೇಳ್ತೀನಿ. ಯಾಮಾರಿಸೋರು ಆಮೇಲೆ ಕಾದು ಅವನು ಕೊಟ್ಕೊತಾನೆ. ಯಾಮಾರೋರು ಹುಷಾರಾಗಿರಬೇಕು. ಏನು ನಿಜ, ಯಾವುದು ತಪ್ಪು, ಯಾವುದು ರೈಟು ಅನ್ನೋ ತಿಳ್ಕೊಳಕ್ಕೆ ನೀವು ಯಾವತ್ತೂ ಯಾವ ಬುಕ್ಕನ್ನು ಓದಿಲ್ಲ, ಸರಿ ಬುಕ್ಗಳು ಹೋಗೋ ಗುರುಗಳನ್ನೂ ನೋಡಿಲ್ಲ, ಆ ಗುರುಗಳಿಗೂ ಬೆಲೆ ಕೊಡಿಲ್ಲ, ಸ್ಕೂಲ್ ಟೀಚರ್ಗಳಿಗೂ ಬೆಲೆ ಕೊಡಿಲ್ಲ, ಮೇಸ್ಟ್ರುಗಳಿಗೂ ಬೆಲೆ ಕೊಡಿಲ್ಲ, ಸ್ಕೂಲ್ಗೂ ಬೆಲೆ ಕೊಡಿಲ್ಲ, ತಾಯಿ ತಂದೆಗೂ ಬೆಲೆ ಕೊಡಿಲ್ಲ, ಯಾರಕ್ಕೂ ಬೆಲೆ ಕೊಡ್ದಿರ ನಾನು ಮಾಡಿದ್ದೇ ಸೂಪರ್ ಅಂತ ಮಾಡೋರು ಯಾವತ್ತೂ ಮುಟ್ಟಾಳ್ರಾಗೆ ಇರ್ತಾರೆ. ನಾವು ಮಾಡೋದನ್ನ 10 ಜನ ಒಪ್ಕೊಬೇಕು, 100 ಜನ ಒಪ್ಕೊಳಲ್ಲ. 100 ಜನ ಒಪ್ಕೊಳೋದು ಎಣ್ಣೆ ಹೊಡಿಯೋರನ್ನ, ಸಿಗರೇಟ್ ಹೊಡಿಯೋರನ್ನ, ಪಾರ್ಟಿಗಳು ಮಾಡೋರನ್ನ, ಫಂಕ್ಷನ್ಗಳು ಮಾಡೋರನ್ನ, ಮಟನ್ ಊಟ ಹಾಕೋರನ್ನ ನಂಬ್ತಾರೆ. ಓಕೆನಾ? ಆ 100ಗೆ 10 ಜನ ನಂಬ್ತಾರೆ ನೋಡ್ರಿ. ನಿಜ, ನ್ಯಾಯ, ಧರ್ಮ, ಪ್ರೀತಿ, ವಿಶ್ವಾಸ ಇಷ್ಟನ್ನು ಮಾತ್ರ ನೋಡೋರು ಮನಸ್ಸರು. ಅಂಥೋ ದಾರ್ಯಾಗ ಬಂದಿದ್ದು ಬೀಜನೇ ಇದು. ಹಂಗೆ ನಾನು ಎಲ್ಲರಿಗೂ ಹೇಳ್ತಾ ಇಲ್ಲ. ಒಂದು ಕಾಲದಾಗ ನನಗೂ ದಿಗ್ಲಿಕ್ಸಿದ್ರು, ಹಬ್ಬ ಮಾಡಬಾರ್ದಪ್ಪ, ಕಜ್ಜಾಯ ಸುಡಬಾರ್ದು ಅಂತ. ನಾನು ಅದೆಲ್ಲ ತೂಕಿ ಬಿಸಾಕ್ಬಿಟ್ಟು ಸ್ವಾಮಿಗಳೇ, ನಾನು ಹಬ್ಬ ಮಾಡಿದೆ, 5 ವರ್ಷಕ್ಕೆ ಮಾಡ್ಕೊಂಬರ್ತಾಯಿದ್ದೀನಿ.
ಆರಾಮಾಗಿ ನಾನು ತಿನ್ಕೊಂಬತ್ತಾಯ್ತೀನಿ, ನನಗೇನು ಹೋಗಿಲ್ಲ, ನಾನು ಎಲ್ಲ ಟೆಸ್ಟ್ ಮಾಡೀನಿ ನಿಮ್ಗೆ ಕೇಳೋದು. ಹಂಗೂ ಆ ಟೆಸ್ಟಾಗಿ ಸೋತರೆ ಕೂಡ ನಾನು ಸಾಯ್ತೀನಿ. ಆ ಟೆಸ್ಟಾಗಿ ನಾನು ಸೋತಿದ್ನಂದರೆ ನಾನು ಈ ವಿಡಿಯೋ ಮಾಡ್ತಾಯಿಲ್ಲ. ಆ ಟೆಸ್ಟಾಗಿ ನಾನು ಗೆದ್ದೆ, ಎಲ್ಲ ಅರಿಗೊತ್ತೆ, ಎಲ್ಲ ಯೋಗ್ಯತೆ ನನಗೈತೆ. ಅದರ್ನಿಂಕ ನಾನು ಹೇಳ್ತಾಯಿದ್ದೀನಿ, ನಾನು ಟೆಸ್ಟ್ ಮಾಡಿದರೆ ಏನೂ ನಿಮಗೆ ಕೇಳಲ್ಲ. ಯಾವ ಜನಗಳು ಕೆಟ್ಟೋಗ್ಬಾರ್ದು, ಬಡವರಾಗಲಿ, ಬಗ್ಗರಾಗಲಿ, ಸಾವುಕಾರಾಗಲಿ, ಯಾರನ್ನಾಗಲಿ, ಒಳ್ಳೆಯವರು ಕೆಟ್ಟೋಗ್ಬಾರ್ದು. ಕೆಟ್ಟೋರೇ ಕೆಟ್ಟೋಗ್ಬಾರ್ದು ಅನ್ನೋದು ನನ್ನ ಆಸೆ. ಹಂಗಿರೋವಾಗ ಒಳ್ಳೆಯವ್ರನ್ನ ಕೆಡಕ್ಕೆ ಬಿಟ್ಬಿಟ್ರೆ ನಮ್ಮಂಥವರೆಲ್ಲ ಹುಟ್ಟಿನೇ ವೇಸ್ಟು. ನಮ್ಮಂಥವ್ರು ಸಾಧಕರು ಎಷ್ಟು ಜನ ರೀ, ನಮಗೋಸ್ಕರ ಹಿಂದ್ಗಡೆ ಬರೋರು ನಮ್ಮ ತಾತನ ಕಾಲದಾಗೆಲ್ಲ ಕಷ್ಟ ಬಿದ್ದವ್ರೆ. ನಮ್ಮ ಮಕ್ಕಳು ಸಂದಾಗಿರಬೇಕು, ನಮ್ಮ ಮೊಮ್ಮಕ್ಕಳು ಸಂದಾಗಿರಬೇಕು, ನಮ್ಮ ಮೊಮ್ಮಕ್ಕಳು ಸಂದಾಗಿರ್ಬೇಕಂತೆಲ್ಲ ಪಾಡು ಬಿದ್ದವ್ರೆ. ಅವರೆಲ್ಲ ಬಿದ್ದಿದ್ದು ಪಾಡುಗಳಿಗೆ ಇವತ್ತು ನಮ್ಮಂಥವ್ರು, ನಿಮ್ಮಂಥವ್ರು ಎಲ್ಲ ಸಂದಾಗಿರೋದು. ಹಂಗೋಸ್ಕರ ಯಾರನ್ನೂ ನಂಬಕ್ಕೆ ಹೋಗ್ಬೇಡ್ರಿ. ಹಬ್ಬ ಮಾಡಿರಿ, ಜಾಲಿಯಾಗಿರ್ರಿ, ಪಟಾಸು ಹೊಡಿಯೋಕ್ಕೆ ಹೋಗ್ಬೇಡ್ರಿ. ಪಟಾಸು ನಮಗೂ ಕೆಟ್ಟಿದ್ದು, ನಮ್ಮ ಶ್ವಾಸಕೋಸ್ಕರನೂ ಕೆಟ್ಟಿದ್ದು, ನಮ್ಮ ದೇಶಕ್ಕೂ ಕೆಟ್ಟಿದ್ದು. ಎಷ್ಟೋ ಪ್ರಾಣಿಗಳು ಹಾಳಾಗ್ತವೆ. ದಯವಿಟ್ಟು ಎಲ್ಲರೂ ಪಾದಗಳು ಮುಟ್ಟಿ ಕೇಳ್ಕೊಂತೀನಿ, ಯಾರೂ ಪಟಾಸು ಹೊಡಿಯೋಕ್ಕೆ ಹೋಗ್ಬೇಡ್ರಿ. ಕಾಸನ್ನ ಸುಡುತ್ತಾ ಇದ್ದೀರಾ. ಕಾಸನ್ನು ಸುಟ್ಟರೆ ನಿಮ್ಮ ಕೈಗೆ ಕಾಸು ಬರಲ್ಲ ರೀ, ಕಾಸು ನಿಲ್ಲಲ್ಲ ರೀ. ದಯವಿಟ್ಟು ಹೇಳ್ತೀನಿ, ಎಲ್ಲರ ಪಾದಗಳು ಮುಟ್ಕೊಂಡು ಕೇಳ್ತೀನಿ, ಅದ್ರಕ್ಕೆ ಮ್ಯಾಗೂ ಪಟಾಸು ಹೊಡೆದ್ರೆ ನಿಮ್ಮ ಕರ್ಮನ ಎತ್ಕೊಂಡೋಗಿ ನೀವೇ ಬ್ಯಾಂಕಾಗಿ ಹಾಕ್ಕಂತೀರ ಅಂತ ಅರ್ಥ. ದಯವಿಟ್ಟು ಕರ್ಮಗಳನ್ನ ಬಿಡ್ರಿ, ಧರ್ಮಗಳನ್ನ ಎತ್ಕೊಳ್ರಿ. ನಾನು ಸಹ ನಾವೆಲ್ಲರೂ ಸೇರಿ ಧರ್ಮನ ಎತ್ಕೊಳ್ಳೋಣ, ನ್ಯಾಯನ ಎತ್ಕೊಳ್ಳೋಣ. ಅನ್ಯಾಯ ನಮಗೆ ಬೇಡ ರೀ. ಎಲ್ರಿಗೂ ದೀಪಾವಳಿ ಒಂದು ದೀಪವಾಗಿರಲಿ. ನಾನು ಹೇಳೋ ಮಾತು ದೀಪವಾಗಿದ್ದರೆ ಎತ್ಕರ್ರಿ, ತಪ್ಪು ಅಂದರೆ ತಳ್ಳಿ ಬಿಟ್ಬಿಡ್ರಿ, ನೋಡಬೇಡ್ರಿ. ಯಾರಕ್ಕ ಕರ್ಮ ಕಳೆದಿರ್ತದೋ ಇದು ಈ ವಿಡಿಯೋ ಅರ್ಥ ಆಗುತ್ತೆ. ಯಾರಕ್ಕೆ ಕರ್ಮ ಇನ್ನೂ ಮೂಟಿಗ್ಲೆ ಇದ್ದರೆ ಈ ವಿಡಿಯೋ ಅರ್ಥ ಆಗಲ್ಲ. ಈ ವಿಡಿಯೋನ ಎತ್ಕೊಂಡು ನಮ್ಮ ಜೀವನದಾಗ ನಾವು ನಡೆಯೋಕ್ಕೂ ಆಗಲ್ಲ. ಕರ್ಮ ಇಲ್ಲ ಅಂದರೆ ಈ ವಿಡಿಯೋ ನಿಮಗೆ ಧರ್ಮ. ಎಲ್ರಿಗೂ ಥ್ಯಾಂಕ್ ಯು. ದೀಪವಾಗಿರೋಣ, ಯಾವಾಗೂ ದೀಪ ಥರ ಎಲ್ಲರಿಗೂ ಬೆಳಕು ಕೊಡೋಣ. ಯಾರಿಗೂ ಕತ್ಲೆ ಕೊಡಬಾರ್ದು, ಯಾರಿಗೂ ಒಂದು ಕತ್ಲೆನ ತಳ್ಳಬಾರ್ದು. ಏನು ತಿಳಿದಿರ, ಏನು ಸೆದುವುದಿರ, ಯಾವ ಗುರುಗಳ ತಗೋ ಏನು ಮಾಡಿದಿರ, ಕತ್ಲೆಗೇನು ತಳ್ಳಕ್ಕೆ ಹೋಗ್ಬೇಡ್ರಿ ಯಾರನ್ನು. ಎಲ್ಲರಿಗೂ ಬೆಳಕು ಕೊಡೋಣ, ಎಲ್ಲರೂ ಬೆಳಕು ಕಡೆ ಕರ್ಕೊ ಹೋಗೋಣ, ಕತ್ಲೆ ಕಡೆ ಬೇಡ. ಎಲ್ರಿಗೂ ಥ್ಯಾಂಕ್ ಯು.